ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಜವ ಗಿರಿಮೆಲ್ಲರಿಗೂ ಸ್ವಾಗತ. ಅದು ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಈ ಸಂಕಷ್ಟ ಚತುರ್ಥಿ ನಮಗೆ ವರ್ಷದಲ್ಲಿ ಒಂದು ಬಾರಿ ಬಂದಿದೆ. ಈ ಸಲ ಪ್ರತಿ ವರ್ಷ ಸಹ ಇದು 1, 2 ಅಥವಾ 3 ಬಾರಿಗೆ ಅಷ್ಟೇ ಬರುವಂಥದ್ದು. ಆದರೆ ಈ ಸಲ ಮಾತ್ರ ಒಂದೇ ಬಾರಿಗೆ ಬಂದಿದೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾದ ಪೂಜಾ ವಿಧಾನ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋದಂತೆ. ಈ ಪೂಜೆಯನ್ನು ನೀವು ಸಂಜೆ 6:55 ಆಗಿದ ನಂತರದಲ್ಲಿ ನೀವು ಪ್ರಾರಂಭ ಮಾಡಬೇಕಾಗುತ್ತದೆ. 6:55 ನಿಮಗೆ ಸೂರ್ಯಾಸ್ತವಿರ್ತದೆ. ಸೂರ್ಯಾಸ್ತ ಆಗಿದ ನಂತರ ನೀವು ಸ್ನಾನವನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಮೊದಲು ನೀವು ಗಣೇಶನಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾ ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ನೀವು ಒಂದು ಗಣೇಶನಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ನೀವು ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕ, ಅದರ ಜೊತೆಗೆ ನೀವು ಹಣ್ಣುಗಳಿಂದ ಸಹ ನೀವು ಅಭಿಷೇಕವನ್ನು ಮಾಡಿ ಆ ಮೂರ್ತಿಯನ್ನು ಶುದ್ಧವಾದ ಜಲದಿಂದ ಅದನ್ನು ನೀವು ಹೊಳೆದು ಅಂದರೆ ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಶ್ರೀಗಂಧ ನಂಬ್ಕೊಂಡು ಏರಿಸಿಬಿಟ್ಟು ನಂತರದಲ್ಲಿ ಒಂದು ಪೀಠವನ್ನು ಒಂದು ಸಿದ್ಧತೆ ಮಾಡಿಕೊಳ್ಳಿ. ಗಣೇಶನ ಮಂಡಲ ಒಂದು ರಂಗೋಲಿಯನ್ನು ಹಾಕಿಕೊಂಡು ಅದರ ಮೇಲೆ ನಾನು ಈಶ್ವರ ಮತ್ತು ಗಣೇಶನ ಫೋಟೋವನ್ನು ಇಟ್ಟಿದ್ದೇನೆ. ನೀವು ಒಂದೇ ಫೋಟೋನ ಸಹ ನೀವು ಇಡಬಹುದು. ಅದಕ್ಕೆ ನಾನು ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡಿದ್ದೇನೆ. ಹಾಗೆ ಗಣೇಶನ ಒಂದು ಪುಸ್ತಕವನ್ನು ಸಹ ಇಟ್ಟಿದ್ದೇನೆ. ನಂತರದಲ್ಲಿ ಗಣೇಶನನ್ನು ನಾನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಅನ್ನೋದಾದರೆ, ಒಂದು ತಾಮ್ರದ ಪ್ಲೇಟ್ ಮೇಲೆ 5 ಎಕ್ಕರೆ ಎಲೆಯನ್ನು ನಾನು ಇಟ್ಟಿದ್ದೇನೆ. ನೀವು 21 ಎಕ್ಕರೆ ಎಲೆಯನ್ನು ಸಹ ನೀವು ಇಡಬಹುದು. ಅದಕ್ಕೆ ನಾನು ತುದಿಯ ಭಾಗದಲ್ಲಿ ಶ್ರೀಗಂಧ ಅರಿಶಿನ ನಾನು ಹಚ್ಚಿಕೊಂಡಿದ್ದೇನೆ. ನೀವು ಪೂರ್ತಿಯಾಗಿ ಸ್ವಸ್ತಿಕನ್ನು ಸಹ ನೀವು ಬರೆಯಬಹುದು 21 ಎಕ್ಕರೆ ಎಲೆಗಳಿಗೆ ಸಹ. ನಂತರದಲ್ಲಿ ನೀವು ಮಧ್ಯದಲ್ಲಿ ಅಕ್ಕಿಯನ್ನು ಸಹ ಹಾಕಬಹುದು. ಆದರೆ ನಾನು ಅಕ್ಷತೆಯನ್ನು ಹಾಕಿ 8 ಕಾಳು ಅಕ್ಷತೆಯನ್ನು ಹಾಕಿ ಒಂದು ಕಳಸವನ್ನು ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆದು ಅದಕ್ಕೆ ಪೂರ್ತಿಯಾಗಿ ಒಂದು ಪರಿಶುದ್ಧವಾದ ನೀರನ್ನು ತುಂಬಿಸಿ ಅರಿಶಿನ, ಕುಂಕುಮ ಹಾಗೆ ಹೂ ಒಂದು ಸಂಕಲ್ಪ ಮಾಡಿಕೊಂಡು ಹೂ ಮತ್ತು ಅಕ್ಷತೆ ಅಷ್ಟನ್ನು ನೀವು ಹಾಕಿ ನಂತರದಲ್ಲಿ ನೀವು ಹೂವನ್ನು ಹಾಕುವಾಗ ನೀವು ಎಕ್ಕದ ಹೂವು ಹಾಕಿದರೆ ತುಂಬಾ ಒಳ್ಳೆಯದು. ಸಂಕುಲ ಮಾಡಿಕೊಂಡು ನಂತರದಲ್ಲಿ ನೀವು 5 ವಿಳೆದಲ್ಲಿ ಇಡಬೇಕಾಗುತ್ತದೆ. ನೀವು ಈ ಕಲಶಕ್ಕೆ ಎಕ್ಕಡೆ ಮಾತ್ರ ಇದನ್ನು ಬರುವುದಿಲ್ಲ. ನೀವು ಯಾವುದೇ ಕಲಶದ ಪೂಜೆ ಮಾಡಲಿ, ಗಣೇಶನಿಗೆ ಸಹ ಇಟ್ಟು ನೀವು ಪೂಜೆ ಮಾಡಿದರೆ ಅದರಲ್ಲಿ ಸಹ ನೀವು ಎಕ್ಕದ ಹೂವು ಅಂದರೆ ಎಕ್ಕದ ಎಲೆಯನ್ನು ನೀವು ಇಟ್ಟು ಪೂಜೆ ಮಾಡಲು ಬರುವುದಿಲ್ಲ. ನೀವು ವಿಳ್ಯದೆಲೆನೇ ಇಟ್ಟೆ ನೀವು ಪೂಜೆ ಮಾಡಬೇಕಾಗುತ್ತದೆ. ವಿಳ್ಯದೆಲೆ ಇಲ್ಲವಾದಲ್ಲಿ ನೀವು ಬೆಳ್ಳಿ ಒಂದು ವಿಳ್ಯದೆಲೆ ಸಹ ನೀವು ಇಟ್ಟು ಪೂಜೆ ಮಾಡ್ಕೋಬಹುದು. ಅದ್ರ ಮೇಲೆ ಒಂದು ಪ್ಲೇಟನ್ನು ಏನಕ್ಕಪ್ಪ ಅಂತಂದರೆ, ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕಾಗೋದ್ರಿಂದ ನೀವು ಆ ಒಂದು ಪ್ಲೇಟನ್ನು ನಂತರದಲ್ಲಿ ಒಂದು ಎಕ್ಕರೆಲೆ ಅಥವಾ 2 ಎಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಂಡು ಕೆಂಪು ಅಕ್ಷತೆಯನ್ನು ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಜನಿವಾರ ನೀವು ಹಾಕಬೇಕಾಗುತ್ತದೆ. ಅಂಗುನೂಲಿನಿಂದ ನೀವು ಜನಿವಾರ ಹಾಕಬೇಕಾಗುತ್ತದೆ. ನಾವು ಪೂರ್ತಿಯಾಗಿ ಜನಿವಾರ ಹಾಕಿದ್ರೆ ಅದು ಗಣೇಶನ ವಿಗ್ರಹ ಪುಟ್ಟದಾಗಿರುವಂಥದ್ದಲ್ವ. ಒಂದು ಅಂಗಡಿಯಲ್ಲಿ ಅದು ಪುಟ್ಟದಾಗಿರುವ ಒಂದು ಜನಿವಾರ ಸಿಗುವುದಿಲ್ಲ. ಸೊ ನೀವು ತಯಾರು ಮಾಡಿಕೊಂಡು ಹಾಕಬೇಕಾಗುತ್ತದೆ. ಹಾಗೆ 4 ಎಲೆ ಗೆಜ್ಜೆ ವಸ್ತ್ರ ಹಾಗೆ ಕೆಂಪು ಹೂಗಳಿಂದ ನಾನು ಅಲಂಕಾರ ಮಾಡಿದ್ದೇನೆ. ನೀವು ಹಳದಿ ಹೂಗಳಿಂದ ಸಹ ನೀವು ಅಲಂಕಾರ ಮಾಡಬೇಕಾಗುತ್ತದೆ. ಹಾಗೆ ನೀವು ಎಕ್ಕದ ಹೂವಿನ ಹಾರ 21 ಎಕ್ಕದ ಹೂವಿನ ಹಾರವನ್ನು ನೀವು ಪೋಣಿಸಿ ಹಾಕುವುದರಿಂದ ಗಣೇಶನಿಗೆ ಅದು ಸಹ ತುಂಬಾ ಒಂದು ಪ್ರಿಯವಾದದ್ದು. ಹಾಗೆ ಅದರ ಜೊತೆಗೇ 21 ಕಾಲನ್ನು ನೀವು ಹಿಂದಿನ ದಿವಸ ಅಂದರೆ ಸೋಮವಾರ ರಾತ್ರಿನೇ ಸ್ವಲ್ಪ ಅರಿಶಿನ ಒಂದು ನೀರಿನಲ್ಲಿ ನೆನೆಸಿಟ್ಟರೆ ಮಂಗಳವಾರ ಸಂಜೆ ಅದನ್ನು ಪೋಣಿಸಿ ನೀವು ಗಣೇಶನಿಗೆ ಹಾಕ್ಬೋದು. ಗಣೇಶನ ಫೋಟೋ ಇದ್ದರೆ 108 ಕಡಲೆಕಾಳುಗಳನ್ನು ನೀವು ಪೋಣಿಸಿ ಹಾಕ್ಬೋದು. ಇದು ಪುಟ್ಟದಾಗಿರುವ ಒಂದು ವಿಗ್ರಹ ಆಗಿರೋದ್ರಿಂದ ನಾನು 21 ಕಡಲೆಕಾಳುಗಳನ್ನು ಹಾಕಿದ್ದೇನೆ. ನೀವು ಗಣೇಶನಿಗೆ ನೀವು ಗರಿಕೆಯನ್ನು ಮಾತ್ರ ಇದನ್ನು ಮರಿಬೇಡಿ. ಹಾಗೆ ಗರಿಕೆಯಿಂದ ನೀವು ಅರ್ಚನೆಯೂ ಸಹ ನೀವು ಮಾಡಿದರೆ ತುಂಬಾ ಒಂದು ಒಳ್ಳೆಯದು. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ನಾನು ನಿಮಗೆ ಬೆಳಗ್ಗೆ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಮತ್ತಷ್ಟು ದೀಪಾರಾಧನೆಗಳನ್ನು ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಈ ಸಲ ನಾನು ನಿಮಗೆ ಒಂದು ತಿಳಿಸ್ಕೊಟ್ಟುವಂಥದ್ದು ತುಂಬಾ ಸಿಂಪಲಾಗಿ ತಿಳಿಸ್ಕೊಡ್ತಾ ಇರುವುದರಿಂದ 2 ತುಪ್ಪದ ದೀಪವನ್ನು ಹಚ್ಚುತ್ತಿದ್ದೇನೆ. ತಾಮ್ರದ ಪ್ಲೇಟ್ ಮೇಲೆ 2 ವಿಳೆದಿಟ್ಟು ಸ್ವಸ್ತಿ ಅಂತ ಬರೆದು ಕೆಂಪು ಅಕ್ಷತೆಯನ್ನು ಹಾಕಿ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನಾನು ಬೆಳಗ್ತಾ ಇದ್ದೇನೆ. ಹಾಗೆ ಪ್ರಸಾದಕ್ಕೆ ಅಂತ ವಿಷಯಕ್ಕೆ ಬಂದರೆ ನಾನು ಕಡಲೆಕಾಳು ಉಸ್ಲೆ ಮಾಡಿದ್ದೇನೆ, ಪಂಚಕಜ್ಜಾಯ ಮಾಡಿದ್ದೇನೆ, ಹಾಗೆ ಪಾಯಸ ಅಷ್ಟನ್ನು ನಾನು ಇಟ್ಟಿದ್ದೇನೆ. ಹಾಗೆ ತೀರ್ಥ ಅಷ್ಟನ್ನು ಸಹ ನೀವು ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಹಾಗೆ ಬಾಳೆಹಣ್ಣು ಮತ್ತು ತಾಂಬೂಲ, ಎಲೆ, ಅಡಿಕೆ, ದಕ್ಷಿಣೆ, ಹಾಗೆ ಸಪೋಟ ಹಣ್ಣನ್ನು ಇಟ್ಟಿದ್ದೇನೆ. ಹಾಗೆ ಬೆಲ್ಲ, ಗಣೇಶನಿಗೆ ಅವಲಕ್ಕಿ ಬೆಲ್ಲ ಅಂದರೆ ಸಹ ತುಂಬ ಪ್ರೀತಿ ಆಗೋದ್ರಿಂದ ಸೊ ನಾನು ಅದನ್ನು ಸಹ ಇಟ್ಟಿದ್ದೀನಿ. ಹಾಗೆ ಪಂಚಾಮೃತ ಅಭಿಷೇಕ ಮಾಡಿದ್ದಲ್ವ ಅದನ್ನು ಸಹ ಇಟ್ಟಿದ್ದೇನೆ. ನಂತರದಲ್ಲಿ
ಅಗರಬತ್ತಿಯನ್ನು ಬೆಳಗಿ ಸಾಂಬ್ರಾಣಿ ಧೂಪವನ್ನು ಹಾಕಿದರೆ ತುಂಬಾ ಒಳ್ಳೆಯದು. ಇಲ್ಲವಾದರೆ ಸ್ಟಿಕ್ ಧೂಪವನ್ನು ನೀವು ಹಚ್ಚಿಟ್ಟು ನೀವು ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೋಬೇಕಾಗ್ತದೆ. ಅಷ್ಟೋತ್ತರ ಮಾಡಲಿಕ್ಕೆ ನಾನು ಇಲ್ಲಿ ಗರಿಕೆ ಹಾಗೆ ಸೇವಂತಿ ಹೂವಿನ ಒಂದು ದಳಗಳು ಹಾಗೆ ಕೆಂಪು ಅಕ್ಷತೆ ಅಷ್ಟು ನಾನು ರೆಡಿ ಮಾಡಿಕೊಂಡಿದ್ದೇನೆ. ಹಾಗೆ ಅದ್ರ ಜೊತೆಗೇ ಎಕ್ಕದ ಹೂಗಳನ್ನು ಸಹ ನಾನು ಒಂದು ರೆಡಿ ಮಾಡಿಕೊಂಡು ಅದರಿಂದ ನಾನು ಅರ್ಚನೆ ಮಾಡ್ತಾ ಇದ್ದೇನೆ. ನೀವು ಸಹ ಈ ಥರ ಮಾಡಬಹುದು. ಹಾಗೆ ನೀವು ಸಂಕಷ್ಟ ನಾಶನ ನಾಮ ಶ್ರೀ ಗಣಪತಿ ಸ್ತೋತ್ರವನ್ನು ನೀವು ಓದ್ಕೊಳ್ಳೋದಂತ ಮಾತ್ರ ಮರೆಯಲು ಹೋಗಬೇಡಿ. ಹಾಗೆ ಗಣೇಶನ 71 ನಾಮಗಳನ್ನು ನೀವು ಒಂದು ಹೇಳಿಕೊಂಡು ನೀವು ಅಕ್ಷತೆಯಿಂದ ನೀವು ಅರ್ಚನೆ ಮಾಡಿಕೊಳ್ಳೋದು ಸಹ ಮರೆಯಬೇಡಿ. ಹಾಗೆ ನಂತರದಲ್ಲಿ ಕತ್ತಿಯನ್ನು ನೀವು ಓದ್ಬಿಟ್ಟು ಕಾಯಿನ ಹೊಡೆದು ಮಂಗಳಾರತಿಯನ್ನು ಮಾಡಿ. ಇಷ್ಟು ನೀವು ಅವತ್ತಿನ ದಿವಸ ಪೂಜೆ ಮಾಡಬೇಕಾಗಿರುವಂಥದ್ದು. ಹಾಗೆ ತೀರ್ಥವನ್ನು ಸಹ ಎಲ್ಲ ಪ್ರಸಾದಕ್ಕೆ ದೀಪಾರಾಧನೆಗೆ ಸಹ ಎಲ್ಲ ಕಡೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ. ರಾತ್ರಿ 10 ಗಂಟೆಗೆ ನೀವು ಚಂದ್ರೋದಯ ಒಂದು ಇರುತ್ತದೆ. ನೀವು ಇಷ್ಟೆಲ್ಲ ಪೂಜೆ ಮಾಡೋ ತನಕ ಚಂದ್ರೋದಯ ಬಂದೇ ಇರ್ತದೆ. ಸೊ ನೀವು ಚಂದ್ರನಿಗೆ ಒಂದು ಅರಿಗೆಯನ್ನು ಬಿಟ್ಟು ನಂತರದಲ್ಲಿ ಒಂದು ಗಣೇಶನಿಗೆ ಮತ್ತೊಂದು ಸಲ ಮಂಗಳಾರತಿಯನ್ನು ಮಾಡಿ ನೀವು ಉಪವಾಸವನ್ನು ಬಿಡಬಹುದು. ಒಂದು ಉಪವಾಸವನ್ನು ಬಿಡುವುದು ಆದ ಮಾತ್ರಕ್ಕೆ ನೀವು ಊಟವನ್ನು ಮಾಡಲು ಬರುವುದಿಲ್ಲ. ನೀವು ಅವಲಕ್ಕಿ ಹಾಗೆ ಉಪ್ಪಿಟ್ಟು ಹಾಗೆ ಮೋದಕ ಮಾಡಿದ್ದ ಮೋದಕವನ್ನು ಸಹ ನೀವು ಸೇವಿಸಬಹುದು. ಗಣೇಶನಿಗೆ ಪ್ರಸಾದವಿಟ್ಟದ್ದನ್ನು ಸಹ ನೀವು ಒಂದು ತೆಗೆದುಕೊಳ್ಳಬಹುದು. ನೋಡಿಲ್ಲ ಫ್ರೆಂಡ್ಸ್, ನಿಮಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಒಂದು ವಿಶೇಷವಾಗಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಸಿಂಪಲ್ ಆಗಿ ಸಹ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.